ಹಾಯ್ ಗಾಯ್ಸ್, ವೆಲ್ಕಮ್ ಟು ಅನು ಟೀಚ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಥರ್ಡ್ ಇಯರ್ ಬಿ ಆಪ್ಷನಲ್ ಕನ್ನಡ ಟೆಕ್ಸ್ಟ್ ಬುಕ್ 4 ಏನಿದೆ ಅದರಲ್ಲಿ ಬ್ಲಾಕ್ 2ನಲ್ಲಿ ಬರುವಂತಹ ಘಟಕ 12ನೆಯ ಧ್ವನಿ ಸಿದ್ಧಾಂತ ಭಾಗ 2 ಧ್ವನಿ ಪ್ರಭೇದಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ವಿಡಿಯೋ ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಲೆಸನ್ ಪೀಠಿಕೆ ಧ್ವನಿ ಸಿದ್ಧಾಂತ 2 ಧ್ವನಿ ಪ್ರಭೇದಗಳು. ಭಾರತೀಯ ಕಾವ್ಯಶಾಸ್ತ್ರದಲ್ಲಿ ಧ್ವನಿ ಸಿದ್ಧಾಂತವು ಅತ್ಯಂತ ಪ್ರಮುಖವಾದ ತತ್ವವಾಗಿದೆ. ಈ ಸಿದ್ಧಾಂತವನ್ನು ಆನಂದವರ್ಧನರು ತಮ್ಮ ಧ್ವನಿಯ ಲೋಕ ಗ್ರಂಥದಲ್ಲಿ ಸಮಗ್ರವಾಗಿ ನಿರೂಪಿಸಿದ್ದಾರೆ. ಧ್ವನಿ ಎಂದರೆ ಸೂಚನೆ ಅಥವಾ ಅವ್ಯಕ್ತವಾದ ಅರ್ಥದ ಅಭಿವ್ಯಕ್ತಿ. ಅಂದರೆ ಪದಗಳು ನೇರವಾಗಿ ಹೇಳದಿದ್ದರೂ ಅವುಗಳಿಂದ ಹೊರಹೊಮ್ಮುವ ಆಂತರಿಕ ಅರ್ಥವೇ ಧ್ವನಿ. ಇಲ್ಲಿ ನಾನು ಏನು ನಿಮಗೆ ಒಂದು ಪೇಜನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೇನೆ, ಅದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಂಡು ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ನೀವು ನೋಟ್ಸ್ ಆದರೂ ಮಾಡ್ಕೊಳ್ಳಿ ಅಥವಾ ಜೆರಾಕ್ಸ್ ಆದ್ರೂ ತೊಗೊಂಡು ನೀವು ಮಾರ್ಕ್ಸ್ನ ಜೆರಾಕ್ಸ್ ತೊಗೊಂಡು ಓದ್ಕೊಳ್ಳಿ. ನಿಮಗೆ ಈ ಒಂದು ಲೆಸನ್ ಈ ಸಲ ಏನಂದರೆ ಈ ಒಂದು ಲೆಸನಿಂದ ನಾನು 3-4 ಇಯರ್ಸ್ ಕ್ವಶನ್ ಪೇಪರ್ ಸ್ಟಡಿ ಮಾಡ್ದಂಗೆ ಒಂದು ಕ್ವಶನ್ನು ಕೂಡ ಈ ಒಂದು ಲೆಸನಿಂದ ಕೇಳಿಲ್ಲ. ಆಯಿತಾ, ನಾವು ಹಿಂದಿನ ಘಟಕ ನಾವು 11ರ ಬಗ್ಗೆ ಕೇಳಿದ್ದಾರೆ, ಬಟ್ 12ನೇ ಘಟಕನ ಬಗ್ಗೆ ಕೇಳಿಲ್ಲ. ಸೊ ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಸೊ ನಿಮಗೆ ಬೇಕಾದಲ್ಲಿ ನೀವು ಬೇಕಾದರೆ ನೋಟ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ. ಧ್ವನಿ ಮುಖ್ಯವಾಗಿ 3 ಪ್ರಭೇದಗಳಾಗಿ ವಿಂಗಡಿಸಲಾಗಿದೆ. ಫಸ್ಟ್ ಒನ್ ವಸ್ತು ಧ್ವನಿ, ಸೆಕೆಂಡ್ ಒನ್ ಅಲಂಕಾರ ಧ್ವನಿ, ಥರ್ಡ್ ಒನ್ ರಸಧ್ವನಿ. ಈ 3 ಪ್ರಭೇದಗಳ ವಿವರಣೆಯನ್ನು ಕೆಳಗಿನಂತೆ ವಿವರಿಸಬಹುದಾಗಿದೆ. ವಸ್ತು ಧ್ವನಿ ಅಂದರೆ ವಸ್ತು ಧ್ವನಿ ಎಂದರೆ ಕಾವ್ಯದಲ್ಲಿರುವ ಪದಗಳ ಮೂಲಕ ಒಂದು ವಸ್ತು ನೇರವಾಗಿ ಹೇಳದೆ ಅಪ್ರತ್ಯಕ್ಷವಾಗಿ ತಿಳಿಯುವ ರೀತಿಯ ಧ್ವನಿ. ಇಲ್ಲಿ ಕವಿ ಯಾವುದೋ ಒಂದು ಅರ್ಥವನ್ನು ಸೂಚಿಸುತ್ತಾನೆ, ಅದು ಪದಗಳ ಸಾಮಾನ್ಯ ಅರ್ಥಕ್ಕಿಂತ ಬೇರೆ ಆಗಿರುತ್ತದೆ. ಉದಾಹರಣೆಗೆ, ಒಬ್ಬ ಕವಿ ಚಂದ್ರನು ಮಗುಚಿದನು ಎಂದು ಹೇಳಿದರೆ ಅದು ಕೇವಲ ಚಂದ್ರನ ಅಸ್ತಮಯವಷ್ಟೇ ಸೂಚಿಸುವುದಿಲ್ಲ, ಅದು ಒಂದು ದುಃಖಕರ ಘಟನೆ ಅಥವಾ ವಿರಹದ ಭಾವವನ್ನು ಸೂಚಿಸುವುದು. ಲಕ್ಷಣವನ್ನು ನೋಡೋದಾದರೆ ಅಪ್ರತ್ಯಕ್ಷ ಅರ್ಥವು ಮುಖ್ಯವಾಗಿರುತ್ತದೆ. ಪದಾರ್ಥಕ್ಕಿಂತ ಒಳ ಅರ್ಥ, ವ್ಯಂಜನಾರ್ಥ ಪ್ರಮುಖ. ಕಥಾ ವಿಷಯ ಅಥವಾ ತಾತ್ಪರ್ಯವನ್ನು ಸೂಚಿಸುತ್ತದೆ. ಅಲಂಕಾರ ಧ್ವನಿ ಎಂದರೆ ಕಾವ್ಯದಲ್ಲಿ ಅಲಂಕಾರಗಳು ಉಪಮೆ, ರೂಪಕ, ಶ್ಲೇಷ ಇತ್ಯಾದಿ ನೇರವಾಗಿ ಕಾಣಿಸುತ್ತಿದ್ದರೂ ಅವುಗಳು ಸೌಂದರ್ಯವನ್ನು ಸೂಚಿಸುವ ರೀತಿಯೇ ಧ್ವನಿ. ಇಲ್ಲಿ ಅಲಂಕಾರವು ಸ್ಪಷ್ಟವಾಗಿ ಕಾಣಿಸದೆ ಅದರ ಸೌಂದರ್ಯ ಮಾತ್ರ ಧ್ವನಿಯಾಗಿ ವ್ಯಕ್ತವಾಗುತ್ತದೆ. ಉದಾಹರಣೆಗೆ, ಅವಳ ಮುಖ ಚಂದ್ರನಂತೆ ಎಂದು ಹೇಳುವುದರಲ್ಲಿ ಉಪಮೆ ಅಲಂಕಾರ ನೇರವಾಗಿದೆ. ಆದರೆ ಅವಳ ಮುಖ ನೋಡಿದಾಗ ಚಂದ್ರನು ಹಿಂಜರಿದನು ಎಂದರೆ ಉಪಮೆ ಅಲಂಕಾರವು ಸೂಚನೆಯ ಮೂಲಕ ವ್ಯಕ್ತವಾಗುತ್ತದೆ. ಇದು ಅಲಂಕಾರ ಧ್ವನಿಯಾಗಿದೆ. ಲಕ್ಷಣಗಳನ್ನು ನೋಡೋದಾದರೆ ಅಲಂಕಾರವು ನೇರವಾಗಿ ಹೇಳುವುದಿಲ್ಲ, ಓದುಗರ ಸ್ವತಃ ಅದನ್ನು ಗ್ರಹಿಸಬೇಕು. ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುತ್ತೆ. ರಸದ ಧ್ವನಿ ಧ್ವನಿ ಪ್ರಭೇದಗಳಲ್ಲಿ ಅತ್ಯಂತ ಶ್ರೇಷ್ಠವಾದುದು ರಸಧ್ವನಿ. ಇಲ್ಲಿ ಕಾವ್ಯದ ಮೂಲಕ ರಸ ಭಾವವನ್ನು ನೇರವಾಗಿ ಹೇಳದೆ ಓದುಗರಲ್ಲಿ ಅನುಭವ ಆಗುವಂತೆ ಮಾಡಲಾಗುತ್ತದೆ. ರಸಧ್ವನಿ ಕಾವ್ಯದ ಜೀವ ಎಂದು ಪರಿಗಣಿಸಲಾಗುತ್ತೆ. ಇದರಲ್ಲಿ ಕಾವ್ಯ ಓದುಗರ ಮನಸ್ಸಿನಲ್ಲಿ ಸಂತೋಷ, ದುಃಖ, ಪ್ರೀತಿ, ಭಯ ಇತ್ಯಾದಿ ಭಾವಗಳನ್ನು ಉದ್ಭವಿಸುತ್ತವೆ. ಉದಾಹರಣೆಗೆ, ವೀರಹಿಣಿಯೊಬ್ಬಳು ತನ್ನ ಪ್ರಿಯತಮನನ್ನು ನೆನೆದು ಈ ರಾತ್ರಿಯ ಬಹಳ ಉದ್ದವಾಗಿದೆ ಎಂದು ಹೇಳಿದರೆ ಅದು ಕೇವಲ ಸಮಯದ ಉದ್ದವಲ್ಲ, ಅವಳ ವಿರಹದ ದುಃಖವನ್ನು ಸೂಚಿಸುತ್ತದೆ. ಇದೇ ರಸಧ್ವನಿ. ಲಕ್ಷಣಗಳು: ರಸಾನುಭವ ಮುಖ್ಯ, ಓದುಗರ ಮನಸ್ಸಿನಲ್ಲಿ ಭಾವೋದ್ರೇಕ ಉಂಟು ಮಾಡುತ್ತದೆ, ಕಾವ್ಯದ ಆತ್ಮ ಸ್ವರೂಪವಾಗಿರುತ್ತೆ. ಧ್ವನಿ ಪ್ರಭೇದಗಳ ಮಹತ್ವ: ಧ್ವನಿ ಪ್ರಭೇದಗಳು ಕಾವ್ಯದ ಆಳವನ್ನು ಹೆಚ್ಚಿಸುತ್ತದೆ. ಕೇವಲ ಪದಗಳ ಅರ್ಥವಷ್ಟೇ ಅಲ್ಲದೆ ಅವುಗಳ ಒಳ ಅರ್ಥವನ್ನು ಗ್ರಹಿಸುವುದರಿಂದ ಕಾವ್ಯದ ಸೌಂದರ್ಯ ಹೆಚ್ಚುತ್ತದೆ. ವಸ್ತು ಧ್ವನಿ ಅಂದರೆ ವಿಷಯದ ಸೂಚನೆ, ಅಲಂಕಾರ ಧ್ವನಿ ಅಂದರೆ ಶೈಲಿಯ ಸೌಂದರ್ಯ, ರಸಧ್ವನಿ ಅಂದರೆ ಭಾವಾನುಭವ. ಈ 3 ಪ್ರಭೇದಗಳು ಒಟ್ಟಿಗೆ ಕಾವ್ಯವನ್ನು ಸಮೃದ್ಧಗೊಳಿಸುತ್ತವೆ. ಸೊ ಕೊನೆಯದಾಗಿ ಉಪಸಂಹಾರವನ್ನು ನೋಡೋದಾದರೆ ಧ್ವನಿ ಸಿದ್ಧಾಂತವು ಕಾವ್ಯಶಾಸ್ತ್ರದ ಹೃದಯವಾಗಿದೆ. ಇದರ ಮೂಲಕ ಕಾವ್ಯದ ನಿಜವಾದ ಸೌಂದರ್ಯವನ್ನು ಅರಿಯಬಹುದು. ಧ್ವನಿ ಪ್ರಭೇದಗಳಲ್ಲಿ ರಸಧ್ವನಿಗೆ ವಿಶೇಷ ಸ್ಥಾನವಿದೆ, ಯಾಕಂದರೆ ಅದು ಓದುಗರ ಮನಸ್ಸಿನಲ್ಲಿ ನೇರವಾಗಿ ಭಾವಗಳನ್ನು ಮೂಡಿಸುತ್ತದೆ. ಅಂತಿಮವಾಗಿ ಧ್ವನಿ ಪ್ರಭೇದಗಳನ್ನು ಅರಿತುಕೊಂಡರೆ ಕಾವ್ಯವನ್ನು ಹೆಚ್ಚು ಆಳವಾಗಿ ಮತ್ತು ಆನಂದದಿಂದ ಅನುಭವಿಸಬಹುದು ಅಂತ ಹೇಳ್ತಿದ್ದಾರೆ. ಸೊ ಇದು ಟೆಕ್ಸ್ಟ್ ಬುಕ್ಕಲ್ಲಿ ಧ್ವನಿಯ ಪ್ರಭೇದಗಳ ರೇಖಾ ವಿನ್ಯಾಸವನ್ನು ನೋಡಿ ತಿಳ್ಕೊಳ್ಳೋಣ. ಆಯಿತಾ. ಧ್ವನಿ
ಧ್ವನಿ ಎಂದರಲ್ಲಿ 2 ಇರುತ್ತೆ. ಅವಿವಕ್ಷಿತ ವಾಚ್ಯ ಅಂದರೆ ಲಕ್ಷಣ ಮೂಲ, ಇನ್ನೊಂದು ವಿವಕ್ಷಿತಾನ್ಯ ಪರವಾಚ್ಯ ಅಂದರೆ ಅಭಿಧ ಮೂಲವಾಗಿರುತ್ತೆ. ಸೊ ನೆಕ್ಸ್ಟು ಅವಿವಕ್ಷಿತ ವಾಚ್ಯದಲ್ಲಿ ಅರ್ಥಾಂತರ ಸಂಕ್ರಮಿತ ವಾಚ್ಯಧ್ವನಿ ಹಾಗೆಯೇ ಅತ್ಯಂತ ತಿರುಸುತ ವಾಚ್ಯಧ್ವನಿ ಬರುತ್ತೆ. ವಿವಕ್ಷಿತಾನ್ಯ ಪರವಾಚ್ಯದಲ್ಲಿ ಅಸಂಲಕ್ಷ್ಮ್ಯ ಕ್ರಮ ಹಾಗೆ ಸಂಲಕ್ಷ್ಮ್ಯ ಕ್ರಮ ಅನುರಣನ ರೂಪ ಇವೆರಡು ಬರುತ್ತೆ. ಹಾಗೆಯೇ ಅಸಂಲಕ್ಷ್ಮ್ಯ ಕ್ರಮದಲ್ಲಿ ಏನೆಲ್ಲ ಬರುತ್ತೆ ಅಂತಂದರೆ ರಸ, ಭಾವ, ರಸಭಾವ, ಹಾಗೆಯೇ ಭಾವಬಸ, ರಸಪ್ರಶಮನ ಹಾಗೆ ಭಾವ ಪ್ರಶಮನ ಬರುತ್ತೆ. ಅರ್ಥ ಆಯ್ತಾ? ಸೊ ಇಲ್ಲಿ ಸಂಲಕ್ಷ್ಯ ಕ್ರಮದಲ್ಲಿ ಶಬ್ದಶಕ್ತಿ ಮೂಲಧ್ವನಿ ಹಾಗೆ ಅರ್ಥಶಕ್ತಿ ಮೂಲಧ್ವನಿ ಅಲ್ಲಿ ಬರುತ್ತೆ. ಹಾಗೆ ಅರ್ಥಶಕ್ತಿ ಮೂಲಧ್ವನಿಯಲ್ಲಿ ಸ್ವತಂ ಸಂಭಮಿ ಹಾಗೆ ಪರೋಕ್ತಿ ನಿಷ್ಠನ್ನ ಬರುತ್ತೆ. ಸೊ ಈ ಮೇಲೆ ಹೇಳಲಾದ ಧ್ವನಿ ಪ್ರಭೇದಗಳಲ್ಲಿ ಒಂದೊಂದನ್ನು ಎತ್ತಿಕೊಂಡು ಅದರ ಅರ್ಥ, ಉತ್ಪತ್ತಿ, ಸ್ಥಾನ ಮೊದಲಾದ ಅಂಶಗಳನ್ನು ಇಲ್ಲಿ ನಾವು ಪರಿಚಯನ ಮಾಡ್ಕೊಳ್ಳೋಣ. ಸೊ ನಿಮಗೆ ಅದರ ಬಗ್ಗೆನೇ ನಿಮಗೆ ಇನ್ನೂ ತುಂಬ ಎಕ್ಸ್ಪ್ಲೇಷನ್ ಮಾಡಿ ಹೇಳಿದ್ದಾರೆ. ಬಟ್ ನಾನು ಹೇಳೋದೇನೆಂದರೆ ಆ ಲೆಸನ್ ಇದನ್ನು ತಿಳ್ಕೊಬೇಕು ನಿಮಗೆ ಅಂತಂದರೆ ನೀವು ಟೆಕ್ಸ್ಟ್ ಬುಕ್ನ ರೆಫರ್ ಮಾಡಿ ಇನ್ನೂ ನೀವು ಜಾಸ್ತಿ ತಿಳ್ಕೊಬೋದು. ಬಟ್ ನಾನೇನೆಂದರೆ ಒಂದು ಶಾರ್ಟಾಗಿ ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಹಾಗೆ ಆ ಒಂದು ಎಕ್ಸಾಮ್ ದೃಷ್ಟಿಯಿಂದ ನೋಡೋದಾದರೆ ಆ ಒಂದು ಲೆಸನಿಂದ ಇದುವರೆಗೂ ಒಂದು ಕ್ವಶನನ್ನು ಕೂಡ ಕೇಳಿಲ್ಲ. ಸೊ ನೀವು ಅದೇನು ಅಷ್ಟು ತಲೆಗೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಿಮಗೆ ಬೇಕಾದಲ್ಲಿ ನೀವು ಓದ್ಕೊಬೋದು. ಆಯಿತಾ? ನಾನು ಏನು ನಿಮಗೆ ನನ್ನ ನೋಟ್ಸನ್ನು ನಾನು ಏನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ನೀವು ಅಷ್ಟು ಓದ್ಕೊಂಡ್ರು ಕೂಡ ನೀವು ಆರಾಮಾಗಿ ಪಾಸ್ ಆಗ್ಬೋದು ಅಂತ ಹೇಳ್ತೀನಿ. ನೀವು ಎಕ್ಸಾಮಲ್ಲಿ ಬರೆದು ಅವು ಏನಾದ್ರು ಆ ಒಂದು ಲೆಸನಿಂದ ನಿಮಗೆ ಕ್ವಶನ್ ಕೇಳಿ ನೀವು ಆನ್ಸರ್ನ ಬರೆದ್ರು ನಿಮಗೆ ಖಂಡಿತ ಮಾರ್ಕ್ಸ್ ಕೊಡ್ತಾರೆ ಅಂತ ಹೇಳ್ತಾ, ಸೊ ಇದಾಗಿತ್ತು ಇವತ್ತಿನ ವಿಡಿಯೋ, ಇವತ್ತಿನ ಒಂದು ಲೆಸನ್. ಸೊ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಹಾಗೆ ಇನ್ನು ಹೆಚ್ಚಿನ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ, ಸಿ ಯು ದಿ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್.